ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮೋನಿಶಾ ಗೌಡ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ವ್ಲಾಗ್ ಮಾಡ್ತಿರೋದು ಅಂದರೆ, ನಾವು ಊರಲ್ಲಿದ್ದೀವಿ. ಒಂದು ಎಂಗೇಜ್ಮೆಂಟ್ ಇತ್ತು ನಮ್ಮ ಮಾಮದು, ಧನು ಮಾಮ ಅಂತ. ಅವ್ರದ್ದು ಎಂಗೇಜ್ಮೆಂಟಿಗೆ ಬಂದಿದ್ವಿ. ಹಂಗೆ ಊರಿಗೆ ಬಂದಿದ್ವಲ್ಲ, ಊರ ಹತ್ರನೇ ಇರೋದು. ಹಂಗಾಗಿ ಈಗ ಒಂದು ಹಾಫ್ ಆನ್ ಅವರ್ ಇಲ್ಲ 1 ಅವರ್ ಏನೋ ಆಯಿತು ಆಲ್ಮೋಸ್ಟ್ ಅಂದ್ಕೊಳ್ಳಿ. 1.5 hour ಆಯಿತು ನಾವು ಬಂದು. ಸೊ ಈಗ ನಮ್ಮ ರಮ್ಯಮ್ಮ, ನಮ್ಮ ಚಿಕ್ಕ, ನನ್ನ ನುರ್ವಿ ಅವರೆಲ್ಲ ಹೊರಡ್ತಿದ್ದಾರೆ. ಅವರೆಲ್ಲ ಹೋಗ್ತಿದ್ದಾರೆ ಅವ್ರ ಮನೆಗೆ. ನುರ್ವಿ ಹಾಯ್ ಮಾಡು, ಹಾಯ್ ಮಾಡು. ಎಲ್ಲರೂ ಹೆಂಗಿದ್ದೀರಾ ಅಂತ ಕೇಳಿ. ಅಮ್ಮ ಪ್ಲೀಸ್ ಹಾಯ್ ಮಾಡಮ್ಮ. ಹಾಯ್. ನಮ್ಮಪ್ಪ, ನಮ್ಮ ಮಾಮ, ನಮ್ಮ ಅತ್ತೆ, ರಾಜಿಮಮ್ಮ ಎಲ್ಲ ಇದ್ದೀವಿ. ನಮ್ಮ ಚಿಕ್ಕನ ಹತ್ರ ಹೋಗೋಣ ಬನ್ನಿ. ನಮ್ಮ ಚಿಕ್ಕ ಹತ್ರ ಹೋಗೋಣ. ಇಲ್ಲಪ್ಪ, ಸ್ಕೂಲ್ ಐತೆ. ನಾನು ಅಲ್ಲಿ ಆ ಕಡೆ ಹೋಗ್ತೀನಿ, ಹಸು ಇರೋ ಕಡೆ. ಲೇಸ್ ಕಟ್ಕೊಳ್ಳೋಣ, ಲೇಸ್ ಬಿಚ್ಚೋಗೈತೆ. ಆಮೇಲೆ ಬಿದ್ದಿದ್ರೆ ಯಾರದು ಬಣಿ. ಲೇಸ್ ಕಟ್ಕೊಂಡೆ ಇವಾಗ. ನನ್ನ ಫೋನ್ ಕೊಡೆ. ನನ್ನ ಹತ್ರ ಇಲ್ಲಪ್ಪ. ನನ್ನ ಹತ್ರ ಎಲ್ಲ ಐತೆ. ನುರ್ವಿ ಹೆಂಗಿದ್ಯಾ? ಸೊ ನಿಮಗೆ ಫಂಕ್ಷನ್ಗೆ ಹೋಗಿದ್ದಿದ್ದು ಫೋಟೋಸ್ ಇದೆ ನನ್ನ ಹತ್ರ 2-3. ಅದು ಬೇಕಾ ನಾನು ನಿಮಗೆ ಸೆಂಡ್ ಮಾಡ್ತೀನಿ, ನೋಡಿ ಹೆಂಗಿದೆ ಏನು ಅಂತ. ಈ ಫೋನಲ್ಲೇ ಹಿಡ್ದಿದ್ದು ಅನ್ಕೊತೀನಿ ಫೋಟೋ. ಈ ಫೋನಲ್ಲಿ ಹಿಡ್ದಿದ್ರೆ ಈ ಫೋನಲ್ಲಿ ಇರುತ್ತೆ, ಇಲ್ಲಾಂದರೆ ಇನ್ನೊಂದು ಫೋನ್ ಇದೆ ಅದರಲ್ಲಿ ಹಿಡ್ದಿದ್ರೆ ಅದರಲ್ಲಿ ಇರುತ್ತೆ. ಯಾವ್ದ್ರಲ್ಲಿ ಐತೆ ಅಂತ ಗೊತ್ತಿಲ್ಲ, ನೋಡ್ತೀನಿ ಯಾವ್ದ್ರಲ್ಲಿ. ಇವಾಗ ನಮ್ಮ ಊರಲ್ಲಿ ಒಂದು ಡ್ಯಾಮ್ ಇದೆ. ಆ ಡ್ಯಾಮ್ ಹತ್ರ ಹೋಗ್ತಾ ಇದೀವಿ ನಾವು. ಡ್ಯಾಮ್ ಎಲ್ಲರೂ ಹೋಗ್ತಾ ಇದ್ದೀವಿ ನಾವು. ಇದು 2ನೇ ಸತಿ ಅಲ್ಲ ಆ ಥರ ಹೋಗ್ತಾ ಇರೋದು. ನಿನ್ ಚಿಕ್ಕವನಿದ್ದೆ. ನಾವು ಇಲ್ಲೇ ಇರೋದು, ನಮ್ಮ ಊರಿಂದ ಒಂದು 1/2 kilometer ಏನೋ ಇದೆ ಅಷ್ಟೇ. ಹೋಗಿ ಅಲ್ಲಿ ಸಿಗ್ತೀನಿ ಹೆಂಗಿರುತ್ತೆ ಏನು ಅಂತ. ಈಗ ನಾನು 3ನೇ ಸತಿ ಸಮಥಿಂಗ್ ಹೋಗ್ತಿರೋದು. ನೋಡೋಣ ಅಲ್ಲಿ ಹೋಗಿ. ಸೊ ಗಾಯ್ಸ್, ಇವಾಗ ನೀರ ಹತ್ರ ಹೋಗ್ತಾ ಇದ್ದೀವಿ. ನೋಡೋಣ ಹೆಂಗಿರುತ್ತೆ ಏನು ಅಂತ. ಹೋಗ್ತಾ ಇದ್ದೀವಿ. 2nd ಟೈಮ್ ಹೋಗ್ತಿರೋದು. ಇವಾಗ ನೀನು ತಾತ ಮನೆಗೆ ಹೋಗಿದ್ದಿದ್ರೆ ನೀರ್ ನೋಡಕ್ ಆಯ್ತಾಯ್ತಾ? ಅವನು ನೆನೆಲ್ಲ ಅವ್ರ ಮಮ್ಮಿನ ನೋಡ್ಬೇಕು ಅಂತ ಅಳ್ತಾ ಇದ್ದಾಗ, ನಮ್ಮ ಮಮ್ಮಿನ ನೋಡ್ಬೇಕು, ನನಗೆ ನಮ್ಮ ಮಮ್ಮಿ ಬೇಕು ಅಂತ ಅಳ್ತಾ ಇದ್ದ. ಇವತ್ತು ಅವ್ರ ತಾತ ನೋಡಿ ಆಟ ಆಡ್ದ ಸ್ವಲ್ಪ ಹೊತ್ತು ಅವ್ರ ತಾತ ಜೊತೆ. ಮತ್ತು ಅವ್ರ ತಾತ ಬೇಕು ಅಂತ ಅಳ್ತಾ. ಮತ್ತು ಇವಾಗ ಹೋಗಿದ್ದಿದ್ರೆ ನೀರ ಹತ್ರ ಹೋಗ್ತಾ ಇದ್ದ ಇಲ್ಲ ತಾನೇ? ಸೊ ಗೈಸ್, ಹೋಗ್ತಾ ಇದ್ದೀವಿ ಒಳಗಡೆ. ಇಷ್ಟೇ 10 minutes ಅಷ್ಟೇ ಅನ್ಕೋ. 10 minutes ಆಗಿಲ್ಲ, 2 ನಿಮಿಷ ಅಷ್ಟೇ ಬಂದು. ಗೈಸ್ ಬಂದಿದ್ದೀವಿ ಈಗ. ಶೂ ಎಲ್ಲ ಬಿಚ್ಬಿಡೋದಾ ಗೈಸ್? 1 ನಿಮಿಷ ಶೂ ಬಿಚ್ಬಿಡ್ತೀನಿ. ನಾನು ಶೂ ಹಾಕಿದ್ದೆ ಇವತ್ತು, ನಾನು ಜೀನ್ಸ್ ಹಾಕ್ದೆ, ಶೂ ಹಾಕ್ತೀನಿ. ಸಾಕ್ಸು ಶೂ ಎಲ್ಲ ಬಿಚ್ಬಿಡ್ತೀನಿ. ಕಾಲು ಇಳಿತಾ ಇದ್ದೀನಿ ಈಗ. ಎಷ್ಟು ತಣ್ಣಕ್ಕೈತೆ ನೋಡಿ ಗಾಯ್ಸ್. ಇದು ನೀರಲ್ಲ. ವಾಯ್ಸ್ ಕೇಳಿಸ್ತಿರ್ಬೋದು ನಿಮಗೆ ಹೆಂಗಿದೆ ಅಂತ. ವಾಯ್ಸ್ ಕೇಳಿಸ್ತಾ ಇರ್ಬೋದೇನೋ ನಿಮಗೆ ನೀರ್ದು. ನೋಡೋಣ, ಇನ್ನೂ ಹೋಗ್ಬೋದು ಮುಂದೆ ಅಂದ್ಕೊಂಡಿದ್ದೀನಿ. ಇನ್ನೂ ಗೊತ್ತಿಲ್ಲ.
ಹೆಂಗೈತೆ ಸಾತ್ವಿಕ್? ಸೊ ಗೈಸ್ ಸೌಂಡ್ ಕೇಳಿಸ್ತಿದೆ ಅನ್ಕೊತೀನಿ, ನೋಡೋಣ ಇರಿ. ಅಲ್ಲ ಮುಂಚೆ ಕೆಳಗಡೆ ಇಳಿತಾ ಇದ್ವಿ, ಇವಾಗ ಆಗಲ್ಲ, ನೋಡೋಣ ನೋಡಿ. ಯೆಸ್ ಯೆಸ್ ನೋಡಿ ನೋಡಿ ನೋಡಿ. ನೀರಿಗೆ ಹಾಕಂಗಿಲ್ಲ, ಮೀನು ಬರ್ತದೆ ಮೇಲೆ, ಹಾಕ್ತೀವಿ. ಮೀನು ಬರ್ತದೆ ನೋಡಿ ಗೈಸ್, ಮೀನ್ ಬರ್ತದೆ ಮೀನು ಬಂತು, ನೋಡ್ಬೋದು ನೀವು. ಮೀನು ಬಂತು. ಸಾತ್ವಿಕ್ ಗೈಸ್ ಕೆಳಗಡೆ ಹೋಗ್ತಾ ಇದ್ದೀನಿ, ಕೆಳಗಡೆ ಇಳಿತೀನಿ ನಾನು, ನೀರೊಳಗಡೆ ಇಳಿತೀನಿ. ನೀರೊಳಗಡೆ ಕೂತಿದ್ದೀನಿ ಗೈಸ್. ನೀರು 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 ನೀರೊಳಗಡೆ ಇದ್ದೀನಿ ನಾನು. ನೀರು 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 ಹಿಂಗಿಂದ ಹಿಡಿಬೇಕು ನೋಡಿ ಗೈಸ್. ನಮ್ಮಮ್ಮನೇ ನಮ್ಮಪ್ಪನ ತೋರಿಸ್ಕೊಂಡಿರ್ಬೇಕು ಹೇಳಬೇಕು ಅಂದರೆ. ಹಿಂಗೆ ನೀರು ಬರ್ತವೆ ಇಲ್ಲಿ. ಅಲ್ಲೋದ್ರೆ ಫುಲ್ಲು ಚಪ್ಪಲಿ ಜಾರಲ್ಲ. ನೋಡಮ್ಮ, ನಮ್ಮ ಅಪ್ಪನ ಹತ್ರ ಹೋಗೋಣ. ಗೈಸ್ ನೀರಲ್ಲಿ ಹಾಕಬೇಕು ಆದರೆ ನಾನು ಬಟ್ಟೆ ತಂದಿಲ್ಲ, ಬಟ್ಟೆ ಇದೊಂದೇ ಹಾಕೊಂಡೆ. ನಮ್ಮಮ್ಮ ಅಂದರು ತಗೋ ಒಂದು ಜೊತೆ ಬಟ್ಟೆ ಅಂತ, ನಾನು ತಗೊಬೇಕಿತ್ತು, ಮಿಸ್ ಆಗೋಯ್ತು ಗೈಸ್. ನಮಗೆ ಪ್ಲ್ಯಾನೇ ಇರಲಿಲ್ಲ ಬರಬೇಕು ಅಂತ, ಏನೂ ಪ್ಲ್ಯಾನ್ ಇರಲಿಲ್ಲ. ಆಕಸ್ಮಿಕವಾಗಿ ಬಂದಿದ್ದು ನಾವು ಇಲ್ಲಿಗೆ, ಅಕಸ್ಮಾತಾಗಿ ಬಂದಿದ್ದು. ಅದು ನಮ್ಮ ರಾಜಿ ಮಾಮ ಅಂತಿದ್ರು, ಅವರು ತಿರ್ಗಾ ಜ್ಞಾಪಿಸಿದ್ರು ಹೋಗ್ಬಿಟ್ಟು ಬರೋಣ ಬನ್ನಿ ಅಂತ. ಅದೊಂದೇ ಕಾರಣಕ್ಕೆ ನಾವು ಬಂದಿದ್ದು ಇಲ್ಲಿಗೆ. ಚೆನ್ನಾಗಿದೆ ಅಂತ ಅನ್ಕೊತೀನಿ. ನೀವು ಡೈರೆಕ್ಟಾಗಿ ಬಂದು ನೋಡಿದ್ರೆ ಎಲ್ಲನೂ ಚೆನ್ನಾಗೇ ಇರುತ್ತೆ ಅಂತ ಅನ್ಕೊತಿದ್ದೀನಿ. ಚೆನ್ನಾಗೇ ಇರುತ್ತೆ, ಚೆನ್ನಾಗೇ ಐತೆ. ಕೆಳಗಡೆ ಆಟ ಆಡ್ಬೋದು, ನಂಗೆ ಎಟ್ಟುತ್ತಮ್ಮ. ಗೈಸ್ ಗೈಸ್ ಕೆಳಗಡೆ ಹೋಗ್ತೀವಿ ಗೈಸ್, ಈಗ ಕೆಳಗಡೆ ಹೋಗ್ತಾ ಇದ್ದೀವಿ, ಕೆಳಗಡೆ ಹೋಗ್ತಾ ಇದ್ದೀವಿ, ಕೆಳಗಡೆ ಹೋಗ್ತಾ ಇದ್ದೀವಿ. ಹೋಗೋಣ ಹೋಗೋಣ ಹೋಗೋಣ, ಕೆಳಗಡೆ ಹೋಗೋಣ. ಅಯ್ಯೋ ಕೇಳಿಸ್ತೈತಾ ಗೈಸ್ ನೀರು ಅಲ್ಲಿ ಹೆಂಗೆ ಬರ್ತಿದೆ ಅಂತ. ನಿಮಗೂ ಯಾರಾದರೂ ಬರಬೇಕು ಅನ್ನೋಂಗಿದೆ ನನಗೆ ಡಿ ಎಮ್ ಮಾಡಿ, ನಾನು ಏನು ಎತ್ತ ಅಂತ ಹೇಳಿ ನಿಮಗೆ ಕಳಿಸ್ತೀನಿ. ಇದು ಆ್ಯಕ್ಚುಲಿ ನಮ್ಮ ಊರಲ್ಲಿ ಇರೋದು, ಊರು ಒಳಗಡೆ ಇರೋದಿದ್ದು, ತುಂಬ ಕಷ್ಟ. ಹೋಗೋಣ ಗೈಸ್ ಒಳಗಡೆ. ಈಗ ಆಟ ಆಡ್ತಾ ಇದ್ದೀವಿ ಎಲ್ಲರೂ. ನಮ್ಮಮ್ಮನೂ ಇಳಿದ್ರು, ಈಗ ಎಲ್ಲ ಇಳಿದ್ರು ಗೈಸ್, ಎಲ್ಲ ಇಳಿದ್ರು 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 ನೋಡಿ. ವಿಡಿಯೋಗ್ರಾಫರ್ ಅಲ್ಲಿ ನಮ್ಮಮ್ಮ, ನನ್ನ ತಮ್ಮಂದಿರು ಇಬ್ರು ಹಿಡ್ದಿದ್ದಾರೆ. ಎಲ್ಲರೂ ಫುಲ್ಲು ಮಜಾ ಮಾಡ್ತಾ ಇದ್ದೀವಿ. ಈ ವಾಯ್ಸಲ್ಲಿ ನಿಮಗೆ ನನ್ನ ವಾಯ್ಸ್ ಕೇಳಿಸುತ್ತಾ ಇಲ್ವಾ ಗೊತ್ತಿಲ್ಲ, ತುಂಬ ಚೆನ್ನಾಗಿದೆ. ಈ ಕಡೆಯಿಂದ ನೋಡ್ಬೋದು ನೀವು ಹೆಂಗಿದೆ ಅಂತ. ಚೆನ್ನಾಗಿದೆ ಅಂದರೆ ಕಮೆಂಟ್ ಹಾಕಿ ನನಗೆ ಹೆಂಗಿದೆ ಅಂತ. ಈಗ ನಾನು ನೆಕ್ಸ್ಟ್ ಅಲ್ಲಿ ಆಟ ಆಡೋಕೆ ಹೋಗ್ತಾ ಇದ್ದೀನಿ, ಆಮೇಲೆ ಸಿಗ್ತೀನಿ ಗೈಸ್. ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಎಲ್ಲ ಮಾಡಿ ನಿಮಗೆ ತಿರ್ಗಾ ಆಮೇಲೆ ಸಿಗ್ತೀನಿ. ಅಲ್ಲಿವರೆಗೂ ವಾಚಿಂಗ್ ಮೈ ವಿಡಿಯೋ.
ಗೈಸ್ ಇವಾಗ ಎಲ್ಲರೂ ಆಟ ಆಡಿ ಮುಗಿಸಿ ಬಂದ್ವಿ ಗೈಸ್. ಈಗ ಮೇಲೆ ಚಿಕ್ಕ ಚಿಕ್ಕ ಮಕ್ಳಿಗೆ ಸಾತ್ವಿಕ್ ನೋಡಿ ಹೆಂಗ್ ನಡೀತಾವನೆ. ನಮ್ಮ ಮಾಮ, ನಾನು, ನಮ್ಮಮ್ಮ, ನನ್ನ ಇಬ್ರು ತಮ್ಮಂದಿರು ಇಷ್ಟೇ ಜನ ಇಳ್ದಿದ್ದು. ಈಗ ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಸಿಗ್ತೀನಿ ನಿಮಗೆ ಗೈಸ್. ಈಗ ಜಸ್ಟ್ ಫ್ರೆಶ್ ಅಪ್ ಆಗ್ತಿಲ್ಲ, ನಡುತ್ತಾ ಇದೆ. ಬಿದ್ದೆ ನೀರಲ್ಲಿ ಬಿದ್ದೆ, ಆಗ್ತಿಲ್ಲ. ಸರಿಯಾಗಿ ಬಿದ್ದೈತೆ, ಆಗ್ತಿಲ್ಲ ಕುತ್ಕೊಳ್ಳೋಕ್ಕೆ. ತುಂಬ ನೋವು ಪೇನ್ ಆಗ್ತಿದೆ, ತುಂಬ ಅಂತ ಅಂದರೆ ನಿಮಗೆ ಅರ್ಥ ಆಗುತ್ತೆ. ಹೆಂಗಿತ್ತು, ಏನಿತ್ತು, ಹೆಂಗಿತ್ತು ಅಂತೆಲ್ಲ ಕಮೆಂಟ್ ಹಾಕಿ. ನಾವೆಲ್ಲ ನಿಮಗೆ ಫೋನಲ್ಲಿ ನೋಡೋಕ್ಕಿಂತ ಡೈರೆಕ್ಟಾಗಿ ನೋಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಡೈರೆಕ್ಟಾಗಿ ನೋಡಿದ್ರೂ ಅದು ಇದು ಹೆಂಗಿದೆ ಏನು ಅಂತೆಲ್ಲ ಅರ್ಥ ಆಗುತ್ತೆ. ನಾನು ಸಾತ್ವಿಕು ಫುಲ್ಲು ನಡುತ್ತಾ ಇದ್ದ ನಂತರನೇ ನಂತರ ಹೆಂಗು ನಡುತ್ತಾ ಇದ್ದ ಅಂದರೆ ನನಗಿಂತ ಬೆಜ್ಜಾನಾಗಿ ನಡುತ್ತಾ ಇದ್ದ. ಈಗೇನೋ ನಾರ್ಮಲ್ ಆಗಿದ್ದಾನೆ, ಆಗ್ತಿಲ್ಲ. ಅದು ಬೆಳಗ್ಗೆ ಹೊತ್ತು ಹೋಗಿ ಆಡಿದ್ರೆ ಏನೋ ಪರವಾಗಿಲ್ಲ ಗೈಸ್. ಇವಾಗ ಒಂದು ಸಂಜೆ ಹಂಗೆ ಆಡಿದ್ರೆ ಇದಕ್ಕಿಂತ ಈ ಊರ ಕಡೆ ಎಲ್ಲ ಗಾಳಿ ಎಲ್ಲ ಜಾಸ್ತಿ ಅಲ್ವಾ. ನಾನು ನೀರಲ್ಲಿ ಆಡಿದ್ದಕ್ಕೂ ಆಗ್ತಾಯಿಲ್ಲ, ನಡುತ್ತಾ ಇದ್ದೀವಿ ನಾನು ಸಾತ್ವಿಕ್ ಅವಾಗಿಂದ. ಸಾತ್ವಿಕ್ ಬಾಯ್ಲಿ, ಹೆಂಗಿತ್ತು ನೀರು? ಹೆಂಗಿತ್ತು ಹೇಳಿ. ಚೆನ್ನಾಗಿತ್ತು ಚೆನ್ನಾಗಿರ್ಲಿಲ್ವಾ? ಚೆನ್ನಾಗಿರ್ಲಿಲ್ವಾ? ಇಷ್ಟ ಆಯ್ತಾ? ತಿರ್ಗಾ ಹೋಗೋಣ. ಯಾವಾಗ ಹೋಗೋಣ? ಇವಾಗ ನಡುತ್ತಾ ಇರೋದ ಸಾಕು, ತಿರ್ಗಾ ಹೋಗ್ಬಿಟ್ರೆ ಅಷ್ಟೇ. ಒದ್ದೆ ಆಗೈತೆ. ಇದ್ದಿದ್ದು ಕೋಲ್ಡ್ದು ತಣ್ಣೀರು ಆಡಿದ್ರೆ ಮಸ್ತ್ ಕೋಲ್ಡ್ ಆಗುತ್ತೆ ನನಗೆ. ನಾನು ತಣ್ಣಕ್ಕಿದ್ರೆ ತಡೆಯಲ್ಲ. ಒಂದು ನೈಟ್ ಒಂದು 10 ನಿಮಿಷ ನಾನು ನೆಲದ್ಮೇಲೆ ಮಲ್ಕೊಂಡ್ರೆ ಕೋಲ್ಡ್ ಸ್ಟಾರ್ಟ್ ಆಗೋಗುತ್ತೆ ನನಗೆ. ಅಂಥ ಹೀಟ್ ಬಾಡಿ ಇದ್ದಿದ್ದು ನಂದು. ಈಗ ರೀಸೆಂಟಾಗಿ ಕೋಲ್ಡ್ ಬಾಡಿ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಕೋಲ್ಡ್ ಬಾಡಿ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ನನ್ನ ಬಾಡಿಗೆ. ಯಾಕೆ ಅಂತ ಮಾತ್ರ ಗೊತ್ತಿಲ್ಲ. ತುಂಬ ಆಗ್ತಿಲ್ಲ. ಇವತ್ತು ಎಲ್ಲಿ ಏನು ಕಾರಣಕ್ಕೆ ಬಂದಿದ್ದು ಅಂತಲೇ ಹೇಳಿದೆ. ಊರಿಗೆ ಫಂಕ್ಷನ್ ಇದರಿಂದ ತಿರುಗಾ ಹೇಳ್ತಾಯಿದ್ದೀನಿ. ನಾನು ಫಸ್ಟ್ ಹೇಳಿದೆ ಅಂತ ಅಂದ್ಕೊಂಡಿದ್ದೀನಿ, ಹೇಳಿಲ್ಲ ಅಂದರೆ ಇದನ್ನು ತೊಗೊಳ್ಳಿ, ಇಲ್ಲಾಂದರೆ ಇದನ್ನು ಇಗ್ನೋರ್ ಮಾಡಿಬಿಡಿ. ಊರಿಗೆ ಬಂದು ನಮ್ಮ ಮಾಮನ ಎಂಗೇಜ್ಮೆಂಟ್ ಇತ್ತು, ಹಂಗಾಗಿ ಬಂದಿದ್ದು. ನಮ್ಮ ಧನು ಮಾಮ ಅಂತ ನಮ್ಮಮ್ಮ ಬಿದ್ದರು ಗೈಸ್. ನೀರಲ್ಲಿ ಇಳಿಯಕ್ಕೆ ಹೋದ್ರು. ಇಲ್ಲಿ ಬಂಡೆ, ಇಷ್ಟು ಬಂಡೆ ಇರುತ್ತೆ, ಇಷ್ಟು ನೀರಿರುತ್ತೆ. ಆ ಬಂಡೆ ಕೆಳಗಡೆ ಕಾಲಿಟ್ಟು ಭಟ್ ಅಂತ ಹಿಂಗೆ ಜಾರಿಬಿದ್ರು ಗೈಸ್. ನಮ್ಮಮ್ಮ ಕಾಲು ಕುಯ್ಕೊಂಡೈತೆ ನಮ್ಮಮ್ಮಂಗೆ. ಇರಿ ಗೈಸ್, ವಿಡಿಯೋ ಹಿಂಗಿದೆ ಏನು ಅಂತ ನೋಡ್ತೀನಿ. ಇವಾಗ ಆವಾಗಲೇ ತೆಗೆದಿದ್ದು, ಇವಾಗ ಅಲ್ಲಿ ಬೀಚ್ ಹತ್ರ ಹೋಗಿ ತೆಗೆದಿದ್ದು ವಾಯ್ಸ್ ಕೇಳಿಸಿದ್ಯಾ ಇಲ್ವಾ ಅಂತ ನೋಡಬೇಕು. ಕೇಳಿಸಿಲ್ಲ ಅಂದರೆ ಎಡಿಟ್ ಮಾಡಬೇಕು, ನಂಗೆ ತುಂಬ ಕೆಲಸ ಇರುತ್ತೆ ಆಮೇಲೆ. ಸೊ ಇವಾಗ ನೋಡ್ಕೊಂಡ್ರೆ ಇದು ಅದು ಅಂತ ಒಂದು ಪ್ಲ್ಯಾನ್ ತಲೆಯಲ್ಲಿ ಇಟ್ಕೊಂಡು ಎಡಿಟ್ ಮಾಡೋದು ತುಂಬ ಈಸಿಯಾಗಿ ಹೋಗುತ್ತೆ. ನೋಡೋಣ ಹೆಂಗಿದೆ ಏನು ಅಂತ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ವಿಡಿಯೋ ಚಿಕ್ಕದಾಗೇ ಇದೆ, ಶಾರ್ಟಾಗೇ ಇದೆ, ಚೆನ್ನಾಗಿದೆ ಅಂತ ಅಂದ್ಕೊತೀನಿ. ನೋಡಿ ಎಂಜಾಯ್ ಮಾಡಿ. ನನಗೆ ಎಷ್ಟೆಷ್ಟು ಕ್ಯಾಪ್ಚರ್ ಮಾಡೋಕ್ಕಾಯ್ತು ಅಷ್ಟು ಮಾಡಿದ್ದೀನಿ. ಆ್ಯಕ್ಚುಲಿ ಇನ್ನೊಂದೇನು ಅಂದರೆ, ಅವತ್ತು ಎಂಗೇಜ್ಮೆಂಟ್ ಆಗಿದ್ದಿದ್ರದ್ದು ಫೋಟೋ ನನ್ನ ಹತ್ರ ಇಲ್ಲ. ಅದು ಬಂದು ಇನ್ನೊಂದು ಮೊಬೈಲಲ್ಲಿದೆ. ಆ ಮೊಬೈಲ್ ಅಲ್ಲೋಗಿದೆ, ಹಾಗಾಗಿ ನನ್ನ ಹತ್ರ ಇದು ಪಿಕ್ಸ್ ಇಲ್ಲ. ಸೊ ನಾನು ಆ ಫೋಟೋಸ್ ಹಾಕ್ತಿಲ್ಲ. ಅಕಸ್ಮಾತ್ ನನಗೆ ನೆಕ್ಸ್ಟ್ ವೀಡಿಯೋ ಏನಾದರೂ ಮಾಡ್ತಿದ್ದೀನಿ ಅಂದರೆ ಆ ನೆಕ್ಸ್ಟ್ ವೀಡಿಯೋದಲ್ಲಿ ಜಾಯಿನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು. ಓಕೆನಾ ಗೈಸ್? ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ.
ಇಷ್ಟ ಆಗಿದೆ ಅಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ದೀನಿ, ಅದು ಮಾಡಿ ಬೇಗ ಬೇಗ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.